ಇನ್ನು ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅಸಮಾಧಾನ ಸ್ಫೋಟವಾಗಿದೆ. ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಬೆಂಬಲಿಗರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಂದೆ ಮಗ ಇಬ್ಬರನ್ನೂ ಕನ್ಸಿಡರ್ ಮಾಡಿಲ್ಲ. ನಾಗರಬಾವಿಯಲ್ಲಿ ಸಿಎಂ ಡಿಕೆಶಿ ಕಾರಿಗೆ ಮುತ್ತಿಗೆ ಹಾಕುವ ಪ್ರಯತ್ನಗಳು ನಡೆದಿವೆ. ಸಿಎಂ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಕೂಡ ಬೆಂಬಲಿಗರು ವ್ಯಕ್ತಪಡಿಸಿದ್ದಾರೆ. ಕೃಷ್ಣಪ್ಪ ಅವರನ್ನು ಕನ್ಸಿಡರ್ ಮಾಡಿಲ್ಲ, ಅವರ ಪುತ್ರ ಪ್ರಿಯಾ ಕೃಷ್ಣ ಅವರನ್ನು ಕನ್ಸಿಡರ್ ಮಾಡಿಲ್ಲ. ಟೈರ್ಗೆ ಬೆಂಕಿ ಹಚ್ಚಿ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ, ಅಂದರೆ ಅವರೆಲ್ಲ ಬೇರೆ ಬೇರೆ ಪದಾಧಿಕಾರಿಗಳಾಗಿರ್ತಾರಲ್ಲ ಅವರು. ಬೆಂಗಳೂರಿನ ವಿಜಯನಗರದಲ್ಲೂ ರಸ್ತೆ ತಡೆದು ಪ್ರತಿಭಟನೆಯನ್ನು ಅವರ ಅಭಿಮಾನಿಗಳು ಮಾಡಿದ್ದಾರೆ. ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಪ್ರಿಯಾ ಕೃಷ್ಣ ಅಭಿಮಾನಿಗಳ ಆಕ್ರೋಶ. ನಿಷ್ಠಾವಂತರಿಗೆ ಅನ್ಯಾಯ ಮಾಡುತ್ತಿರುವ ಡಿಕೆ ಶಿವಕುಮಾರ್ಗೆ ನೂತನ ಸಚಿವರ ಲಿಸ್ಟು ಬಿಡುಗಡೆ ಆಗಿರುವಂಥದ್ದು. ಅದರಲ್ಲಿ ಗೋವಿಂದರಾಜನಗರ ಮತ್ತು ವಿಜಯನಗರ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಅವರ ಬೆಂಬಲಿಗರು ಈಗ ಮುಖ್ಯಮಂತ್ರಿಗಳ ಭೇಟಿಗೆ ಆಗಮಿಸಿರುವಂಥದ್ದು. ಅವರ ಬೇಡಿಕೆ ಏನು ಅಂತ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ ಸರ್, ತಾವು ಯಾವ ಉದ್ದೇಶದಿಂದ ಬಂದಿರುವಂಥದ್ದು ಏನು ಸರ್? ಏನಿಲ್ಲ ಸರ್, ಮುಖ್ಯಮಂತ್ರಿಗಳವ್ರಿಗೆ ಧನ್ಯವಾದ ಹೇಳಕ್ ಬಂದಿದ್ದೀವಿ ಸರ್. ಏನಕ್ಕೆ ಅಂತಂದ್ರೆ ಇಷ್ಟು ವರ್ಷದಿಂದ ನಾವು ಪಕ್ಷಕ್ಕಾಗಿ ದುಡ್ದಿದ್ದಕ್ಕೆ ಇವತ್ತು ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾರೆ. ಯುವಕರು ನಮ್ಮ ಸಾಹೇಬರು ಅವರು ಇಡೀ ಅವ್ರ ಜೀವನಕ್ಕೋಸ್ಕರನೇ ಇವತ್ತು ಯುವಕರಿಗಾಗಿ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕಾಗಿ ಮಾಡಿ ಎಲ್ಲ ದುಡ್ಕೊಂಬಂದವರು. ದೊಡ್ಡವರಾಗಿ ಎಂ ಕೃಷ್ಣಪ್ಪ ಸಾಹೇಬರಾಗಿರ್ಬೋದು, ನಮ್ಮ ಪ್ರಿಯಕೃಷ್ಣ ಸಾಹೇಬರಾಗಿರ್ಬೋದು. ಬಟ್ ಅವ್ರನ್ನ ಪರಿಗಣನೆ ತಗೊಂಡೆ. ಬೆಂಗಳೂರು ವೆಸ್ಟಲ್ಲಿ ನಾವು ಇರೋದೇ ಕಾಂಗ್ರೆಸ್ ಇಬ್ಬರು MLAಗಳು. ನಮ್ಮನ್ನ ಯಾವುದೇ ಲೆಕ್ಕಕ್ಕೆ ಇಕ್ಕಂಡೆ ಯಾರ್ಯಾರು ಅವ್ರ ಹಿಂದೆಗಡೆ ಸುತ್ತಾ ಇದ್ರೋ ಅವ್ರನ್ನ ಮಾತ್ರ ಇವತ್ತು ಮಂತ್ರಿ ಸ್ಥಾನಗಳು ಕೊಟ್ಟಿದ್ದಾರೆ. ಪಕ್ಷಕ್ಕಾಗಿ ದುಡ್ದವ್ರು ಯಾರು ಕೊಟ್ಟವ್ರು ಸಮಯ? ಈಗ ಏನು ತಮ್ಮ ನಿರ್ಧಾರ ಏನು ಸರ್, ಮುಂದಿನ ನಿರ್ಧಾರ? ಸಾಮೂಹಿಕ ರಾಜೀನಾಮೆ ಬೆಂಗಳೂರು ಎಲ್ಲರೂ ಸೇರ್ಕೊಂಡು ರಾಜೀನಾಮೆ ಕೊಡ್ತಾ ಇದೀವಿ. ಆಮೇಲೆ ಅವರೇ ಆರಾಮಾಗಿರ್ಲಿ, ಚೆನ್ನಾಗಿರ್ಲಿ. ಕಾಂಗ್ರೆಸ್ ಈಗ ಡಿಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದ್ದಿದ್ದು, ನಮ್ಗೆಲ್ಲ ನೀವು ನನ್ನಿಂದ ಸುತ್ತಬೇಡಿ, ನನ್ನಿಂದ ಯಾರು ಬರಬೇಡಿ, ಓಡಾಡಬೇಡಿ. ಈಗ ಅವರಿಂದ ಸುತ್ತವ್ರಲ್ವ ಸ್ವಾಮಿ ಅಲ್ಲಿ ಕೂತ್ಕೋತಾರದು. ಇವತ್ತು 4 ಗಂಟೆಗೆ ಎಲ್ಲ ಖುಷಿ ಪಡ್ತಿದ್ದೀರಲ್ಲ ಎಲ್ಲರೂ. ಸಾಮೂಹಿಕ ರಾಜೀನಾಮೆ ತಾವು ಕಾರ್ಯಕರ್ತರು ತಮ್ಮ ಬ್ಲಾಕ್ ಕಾಂಗ್ರೆಸ್ ತಮ್ಮ ನಾಯಕರು ಕೊಡ್ತಾರ? ನಾವು ಫಸ್ಟ್ ಡಿಸಿಷನ್ ತಗೊಂತೀವಿ ಸರ್. ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷ ನೋಡಿ. ಬೆಂಗಳೂರಿನಲ್ಲಿ ಒಬ್ರು ಸಚಿವರು ಇದ್ರು, ಹಿಂದೆನೆ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಬೇರೆ ಪಕ್ಷಕ್ಕೆ ಹೋಗಿದ್ರು. ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಏನ್ ಕಾರಣ ಇರ್ಬೋದು? ಯಾರಿದ್ರೆ ಪಿತೂರಿ ಮಾಡಿದಾರಂತ ಇವ್ರು ಬೆಳೆದು ಬಿಡ್ತಾರೆ ಸರ್. ಯಾರ ಕಾರಣ ಸರ್? ಈ ಒಳ್ಳೆತನ ಯಾವಾಗ್ಲೂ ನಾವು ಅವ್ರು ಆರಾಮ, ಅವರು ಒಳ್ಳೆತನ ಮಾಡಿಲ್ಲ. ಅವ್ರು ಯಾರ ಮನೆ ಬಾಗ್ಲಿಗೂ ಹೋಗಿಲ್ಲ, ಯಾರಿಗೂ ಬಕೆಟ್ ಹಿಡ್ದಿಲ್ಲ. ನೋಡಿ, ಕಾಂಗ್ರೆಸ್ ಅಲ್ಲಿ ಬೆಂಗಳೂರಿನಲ್ಲಿ ಪ್ರಭಾವಿ ನಾಯಕರು ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡಿಲ್ಲ. ನಾನು ಗ್ಯಾರಂಟಿ ಕಮಿಟಿ ಅಧ್ಯಕ್ಷ. ಗ್ಯಾರಂಟಿ ನಾವು ಇವತ್ತು ಸ್ವಇಚ್ಛೆಯಿಂದ ಎಲ್ಲ ಬ್ಲಾಕ್ ಅಧ್ಯಕ್ಷ ಇರ್ಬೋದು ಎಲ್ಲರೂ ಗೆದ್ದಿರೋದು ಒಬ್ಬರಲ್ಲ, ಇಬ್ಬಿಬ್ರು. ಬೆಂಗಳೂರಿನಲ್ಲಿ ಗೆಲ್ಲೋದು ಎಷ್ಟು ಕಷ್ಟ ಇದೆ ಅಂತ ರಾಜ್ಯದಲ್ಲಿ ಯಾರನ್ನು ಭೇಟಿ ಮಾಡಲ್ಲ, ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ. ರಾಜೀನಾಮೆ ಸರ್. ಮುಂದಿನ ದಿನಗಳಲ್ಲಿ ಒಕ್ಕಲಿಗರಲ್ಲಿ ನಮ್ಮ ಪ್ರಿಯಕೃಷ್ಣ ಅವರು ಪ್ರಬಲ ನಾಯಕರಾಗ್ತಾರೆ ಅನ್ನೋದಕ್ಕೋಸ್ಕರ, ಅದನ್ನ ತುಳಿಯೋದಕ್ಕೋಸ್ಕರ ಇವತ್ತು ಮಾಡಿದ್ದಾರೆ. ಅದನ್ನ ಪ್ರಿಯಾ ಕೃಷ್ಣ ಮತ್ತೆ ವಿಜಯನಗರ ಕೃಷ್ಣಪ್ಪ ಅವರ ಬೆಂಬಲಿಗರು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣ ಅವರಿಗೆ ಮಂತ್ರಿಗಿರಿ ಕೈ ತಪ್ಪಿದೆ. ಸಹಜವಾಗಿ ಅವರ ಅಭಿಮಾನಿಗಳೆಲ್ಲ ಬಾಯಿ ಬಡ್ಕೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಯಿತು, ಎಲ್ಲ ಡಿ ಕೆ ಶಿವಕುಮಾರ್ ಸುತ್ತಮುತ್ತ ಸುತ್ತಾ ಇದ್ದವ್ರಿಗೆ ಮಾಡಿದ್ದಾರೆ.
ಪಕ್ಷಕ್ಕೋಸ್ಕರ ಪ್ರಾಮಾಣಿಕವಾಗಿ ದುಡಿದಂಥವ್ರನ್ನ ಕಡೆಗಣಿಸಿದ್ದಾರೆ ಅಂತಕ್ಕಂಥದ್ದು ಇವರೆಲ್ಲರ ಆರೋಪ. ನಾವೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ನಮ್ಮ ಪದಾಧಿಕಾರಿ ಸ್ಥಾನಗಳಿಗೆ, ಆಯಿತಾ? ನೀವು ಯಾವ ರೀತಿ ಪಕ್ಷ ಕಟ್ತೀರಾ ಕಟ್ಕೊಳ್ಳಿ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಗೆಲ್ಲೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ನಿಮಗೆ. ಅಪ್ಪ ಮಗ ಇಬ್ಬರನ್ನು ಕೂಡ ಕನ್ಸಿಡರ್ ಮಾಡಿಲ್ಲ. ಸೊ ಹಾಗಾಗಿ ನಾವು ಈಗ ಎಲ್ಲರೂ ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನೋಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಬಟ್ ಇವ್ರನ್ನ ಮನವೊಲಿಸೋ ಕಾರ್ಯ ಆಗಬೇಕು. ತಂದೆ ಅಥವಾ ಮಗ ಇಬ್ಬರಲ್ಲಿ ಒಬ್ಬರನ್ನ ಕನ್ಸಿಡರ್ ಮಾಡ್ತಾರೆ. ವಿಜಯನಗರದ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅಥವಾ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣ, ಇಬ್ಬರಲ್ಲಿ ಒಬ್ಬರು ಮಂತ್ರಿಗಿರಿ ಸಿಗುತ್ತೆ ಅಂತ, ಬಟ್ ಇಬ್ಬರಿಗೂ ಸಿಕ್ಕಿಲ್ಲ. ಬೆಂಗಳೂರಿನ ವಿಜಯನಗರ ಮತ್ತು ನಾಗರಬಾವಿನಲ್ಲಿ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ದಾರೆ ಅಸಮಾಧಾನಿತರು. ಪ್ರಿಯಾ ಕೃಷ್ಣ ಅವ್ರನ್ನ ಮಂತ್ರಿ ಮಾಡಬೇಕಾಗಿತ್ತು ಅನ್ನೋದು ಇವರ ಆಗ್ರಹ. ಯಾರ್ಯಾರು ಬಕೆಟ್ ಹಿಡಿದಿದ್ದಾರೆ ಅವ್ರಿಗೆ ಮಾತ್ರ ಮಂತ್ರಿಗಿರಿ ಸಿಕ್ಕಿದೆ, ಪಕ್ಷಕ್ಕೋಸ್ಕರ ಪ್ರಾಮಾಣಿಕ ದುಡಿದವರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಅಂತ ಅವರ ಆಕ್ರೋಶ.